ಮಾತಾಡದೆ ಮಗನ ನಿಮ್ಮ ಮುಂದೆ ಏನಪ್ಪ ಐತಿ ತಪ್ಪು? ಹಾಂ, ಆ ಭಟ್ರು ಹೇಳಿರೋದು ಈ ಥರ ಮಾಡ್ರಿ ಅಂತಂದು. ನೋಡು ಮಗನ, ನೀನು ಒಳ್ಳೇದಕ್ಕಪ್ಪ ಹೇಳ್ತಾ ಇರೋದು ನಾನು. ಅದು ಅತ್ತಿಯರ ಇದು ಎಷ್ಟು ಸರಿ ರೀ ನೋಡುವ, ನನಗೂ ಇಷ್ಟ ಇಲ್ಲ. ಆದರೆ ಏನು ಮಾಡ್ಬೇಕು ಹೇಳು? ಹೆಂಗಾರ ಮಾಡಿ ಆ ಆತ್ಮದಿಂದ ನಾವು ಪಾರಾಗಬೇಕು. ಯವ್ವ, ನನಗೆ ಇಷ್ಟ ಇಲ್ಲ ಬೇ. ಏನಂತಾರೆ ಬಿ ಜನ, ಏನಂತಾರ? ನನ್ನ ಮನಸ್ಸಾಕ್ಷಿ ಆದರೆ ಏನಂತೈತಿ? ಎಂಥ ಕರ್ಮ ಬೇನಂದೆ ಯವ್ವ. ನೋಡು ಮಗನ, ಜನ ಏನಂತಾರ ಅನ್ನೋದಕ್ಕಿಂತ ನಮ್ಮದು ಮುಂದೆ ಜೀವನ ಹೆಂಗೈತಿ, ಹೆಂಗೆ ರೂಢಿಸ್ಕೊಳ್ಬೇಕು ಅನ್ನೋದು ಅದು ಮುಖ್ಯಪ್ಪ. ಅದು ಅದು ಆದರೂ ಒಲ್ಲೆಪ್ಪ ನಾನು. ನೋಡಪ್ಪ ಮಗನ, ನಾವೇನು 4 ಮಂದಿ ಕರೆದ್ಬಿಟ್ಟು ಏನು ದೊಡ್ಡ ಸಂಭ್ರಮ ಸಡಗರದಿಂದ ಮದುವೆ ಮಾಡ್ತೀವನ? ಇಲ್ಲಪ್ಪ, ಹೋಗ್ಬಿಟ್ಟು ಗುಡಿ ಒಳಗೆ ಹೊರಗಡೆ ಐತಲ್ಲ, ಅಲ್ಲಿ ಗುಡಿ ಹೊರಗಡೆ ನಿಂತ್ಕೊಂಡು ತಾಳಿ ಕಟ್ಟಿಸ್ಬಿಟ್ಟು ಪಾಪ ಆ ಹುಡುಗಿನ ಅವನಕ್ಕಿನ್ನ ಆತ್ಮ ಶಾಂತ ಮಾಡಿ ಕಳಿಸ್ಬಿಡೋಣವ. ಅವಾಗಾದ್ರೆ ಅದು ಶಾಂತವಾಗಿ ಹೋಗುತ್ತೇನಂತ ನೋಡೋಣ. ಯವ್ವ, ಒಂದೇಳೆ ನಿಶಾನ್ ಆತ್ಮ ಹೋಗಲಿಲ್ಲ ಅಂದ್ರೆ ಅವಾಗೇನು ಮಾಡೋದು? ಇಲ್ಪ, ಹೋಗುತ್ತಂತ ಹೇಳ್ಯಾರ ಭಟ್ರು. ಅದಕ್ಕಿರೋದು ಅದ ಒಂದು ಆಸೆ ಅದಲ್ಲ. ಆದರೂ ಯವ್ವ, ನನಗೆ ನಿಶಾ ಶಂಕರ್ ಕರೆದ್ರ ನನ್ನ. ನಾನು ಯಾವಾಗ ಕರೆದೆ ನಿನ್ನ? ಓ ಶಂಕರ್, ಅದೆಲ್ಲ ನಾ ಕರೆದಿಲ್ಲ ಅನ್ನೋದು ಓಲ್ಡ್ ಫ್ಯಾಷನ್ ಆಗ್ಬಿಡ್ತು. ಅದೇನಿದ್ರು ಆಪ್ತ ಮಿತ್ರ ಆಪ್ತ ರಕ್ಷಕಾಗ ಎಂಡ್ ಆಗ್ಬಿಡ್ತು. ಅದಕ್ಕೇನು ಶಂಕರ್, ನೀ ಕೋಪ ಮಾಡ್ಕೊಂಡ್ರೆ ಒಂಥರ ಕಾಣ್ತಿರಪ್ಪ. ನೋಡು ಹೆಂಗೆ ಕಾಣ್ತಿದ್ರ, ಒಂಥರ ಹಿಂಗೊತ್ತಿಂದ ಮಂಗಂತರ ಸಪ್ನಗರ್ರಿ ಶಂಕರ್. ಇವತ್ತು ಇಲ್ಲ ನಾಳೆ ಅತ್ತೆ ಯಾವಾಗ ಮಾಡ್ತಾರೋ ಅವಾಗ ನಂದು ನಿಮ್ಮದು ಮದುವೆ. हे प्रभु हे हरि राम कृष्ण जगन्नाथ प्रेमानंद ये क्या हुआ? गलाव से पानी आ गया. ನಾನಿನ್ನ ಮದುವೆ ಆಗಲ್ಲ ನಿಶಾ. ಶಂಕರ್, ಇಚ್ಛಾ ಹೂವ. ನೋಡು, ನಾ ಹೇಳ್ತಾ ಇದ್ದಂತಾನೆ, ನೀನು ನನ್ನ ಮದುವೆ ಆಗಬೇಕು ಅಷ್ಟೇ. ಇರು 1 ಸೆಕೆಂಡ್. ಅತ್ತಿಯರ, ಏನ್ರಿ ಇದು? ಯವ್ವ, ನಾನಕ್ಕಿನ ಮದುವೆ ಆಗಲ್ಲ ಬೇ, ಆಗಲ್ಲ. ಶಂಕರ್, ನೋಡಿ ನಾ ಬಂದೆ. ಹೆಂಗ್ ಕಾಣಿಸ್ತಾ ಇದ್ದೀನಿ? ಅತ್ತಿ ಮಾವರ ಅಕ್ಕ, ನಾ ಹೆಂಗ್ ಕಾಣಿಸ್ತಾ ಇದ್ದೀನಿ? ಅದು ಅಕ್ಕ, ಮಾತಾ ಬರ್ತಾ ಇಲ್ವಾ ನನ್ನ ಸೌಂದರ್ಯ ನೋಡಿ? ಅಕ್ಕ ನೋಡು ಎಷ್ಟು ಚೆನ್ನಾಗಿದೆಯಲ್ಲ ಸೀರೆ. ಇದನ್ನ ನಮ್ಮಪ್ಪ ನನಗೆ ಮದುವೆಲಿ ಉಡುವ ಅಂತ ಕೊಡಿಸಿದ ಸೀರೆ, ಗೊತ್ತಾ? ಶಂಕರ್, ಇಲ್ಲಿ ನೋಡಿ, ಇದು ಹೂವು ಅವತ್ತು ನೀವು ಕೊಟ್ಟಿರೋ ಹೂವು ನೆನಪಿದೆ ತಾನೇ? ನೋಡಿ, ಮಲ್ಲಿಗೆ ಹೂವು ಅಂದರೆ ನಿಂಗೆ ಇಷ್ಟ ಅಂತ ಕೊಟ್ಟಿದ್ರಲ್ಲ, ನೋಡಿ ಇವಾಗ ನಾ ಮಾಡ್ಕೊಂಡಿದ್ದೀನಿ. ಹಾಂ, ಮದುವೆಗೆ ಇದೇ ಹೂ ಹಾಕೊಂಡ್ಬರ್ತೀನಿ, ಸರಿನಾ ಶಂಕರ್? ಅತ್ತಿಯರ ನೀವು ಬೇಜಾರೇನು ಮಾಡ್ಕೋಬೇಡ್ರಿ. ಯಾಕೆ ಹೇಳ್ರಿ, ನಮ್ಮಪ್ಪ ನೋಡ್ರಿ ಎಷ್ಟು ಬಂಗಾರ ಹಾಕ್ಯಾನ ಅಂತ. ನೋಡ್ರಿ, ಇದು ಲಾಂಗ್ ನೆಕ್ಲೆಸ್ಸು, ಇದು ಶಾರ್ಟ್ ನೆಕ್ಲೆಸ್ಸು, ಇದು ಕಿವಿ ಓಲೆ ನೋಡ್ರಿ, ಇಲ್ಲಿ ಕಿವಿಯನ್ನು ಹೆಂಗಿದಾವ್ರಿ, ಚೆನ್ನದವಲ್ರಿ? ಹಾಂ, ನಮ್ಮಪ್ಪ ಅವಾಗ ಮಾಡಿಸಿಟ್ಟನ್ರಿ ನನ್ನ ಮದುವೆಗೆ. ಶಂಕರ್ ಜೊತೆ ಮಾಡುವಾಗ ಕೊರೋಣ ಅಂತಂದ್ಬಿಟ್ಟು ಈಗ ಹಾಕ್ಕೊಂಡ್ಬಿಟ್ಟು ತೋರ್ಸಾಕತ್ತೇನ್ರಿ. ಅತ್ತಿಯರ ಹೆಂಗೆ ಕಾಣಿಸುತ್ತೆ ಹೇಳ್ರಿಪ್ಪ? ಅದು ನನ್ನ ಸೊಸೆಯ ಹಂಗಲ್ವಾ? ಅಂತೀನ್ ತಪ್ಕೊಂಡ್ಬಿಟ್ಟಲ್ಲ ನನಗೆ ಸೊಸೆಯ ಅಂತಂದ್ಬಿಟ್ಟು. हे प्रभु हे हरि राम कृष्ण जगन्नाथ प्रेमानंद ये क्या हुआ? गलाव से पानी आ गया. ಮಾವರ, ನೀವೇನು ಹೇಳೇ ಇಲ್ಲಲ್ರಿಪ್ಪ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಊರಲ್ಲಿ ಆಸ್ತಿ ನನ್ನ ಹೆಸರಿಗೆ ನಮ್ಮಪ್ಪ ಮಾಡಿಟ್ಟನ್ರಿ. ಆಸ್ತಿ ಎಲ್ಲ ನಿಮ್ದ ನೋಡ್ರಿ ಮಾವರ. ನಿಶಾ, ಏನಿದು? ಏನಾಗಿದೆ? ಚಲೋ ಇಲ್ಲನ? ನೋಡು, ನಮ್ಮಪ್ಪ ಎಂತ ರೇಷ್ಮೆ ಸೀರೆ ಕೊಡಿಸಿದಾನೆ ಅಂದರೆ, ಹಾಂ, ಅವಾಗಿಂದ ರೇಷ್ಮೆ ಸೀರೆ ಇವಾಗಿನ ಬೆಲೆ ಕೇಳಿಬಿಟ್ರೆ ಎದೆ ಡವ್ ಅಂತ ಹೋಗ್ಬಿಡುತ್ತೆ. ಅಂತ ಮಡಿ ಸೀರೆ ಇದು. ಹತ್ತಿರ ನೋಡ್ರಿ ನಾನು ಹೆಂಗೆ ಹಾಕ್ಕೊಂಡಿನಿ, ಎಂಥ ಒಡವೆಗಳನ್ನು ಹಾಕ್ಕೊಂಡಿನಿ ನೋಡ್ರಿಪ್ಪ. ನೋಡ್ರಿ, ಅವಾಗಿನ ಬಂಗಾರ ಇದು. ಅಷ್ಟು ಶುದ್ಧವಾದ ಬಂಗಾರ ರೀ. ನೋಡ್ರಿ, ನಮ್ಮಪ್ಪ ಹೆಂಗೆ ಮಾಡಿಸಿಟ್ಟಾನ ಹಂಗೆ. ನೋಡು ನಿಶಾ, ನೀ ಮಾಡೋದು ಸರಿ ಅನಿಸೋಲ್ತು. ನಿನ್ನ ಜಾಗಕ್ಕೆ ನೀವು ಹೋಗ್ಬಿಡು. ನನ್ನ ಜಾಗಕ್ಕೆ? ಇದು ರೀ ನನ್ನ ಜಾಗ ರೀ ಪಾ. ಇದು ನೀವು ಯಾಕೆ ಹಿಂಗೆ ಮಾತಾಡ್ತೀರನಪ್ಪ? ನನ್ನ ಜಾಗ ಇದು ಅಲ್ಲನು. ನೀವು ನನಗೆ ಗಂಡ ಆದಮೇಲೆ ಇದೇ ನನ್ನ ಮನೆ ಅಲ್ಲನು, ಇದು ನನ್ನ ಗಂಡನ ಮನೆ. ಇವರೇ ನಮ್ಮ ಅತ್ತೆ ಮಾವ, ಇವರೇ ನಮ್ಮ ತಂದೆ ತಾಯಿ, ಗೊತ್ತೇನ್ರಿ? ನನ್ನಂಥ ಸೊಸೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು, ಗೊತ್ತಾ? ನೋಡು ನಿಶಾ, ಹೇಳೋದನ್ನು ಅರ್ಥ ಮಾಡ್ಕೊ. ನೋಡು, ಇದ್ರೊಳಗೆ ನಿನ್ನ ಜೊತೆ ಮದುವೆ ಆಗುತ್ತನವ? ಹಾಂ, ಯಾಕಾಗಲ್ಲಕ್ಕ? ನಿನಗೆ ಹೊಟ್ಟೆ ಕಿಚ್ಚು. ನಾನು ಇಷ್ಟು ಸುಂದರವಾಗಿದ್ದೀನಿ, ಇಂಥ ಸೀರೆ ಉಟ್ಕೊಂಡಿನಿ, ಇಂಥರ ಬಂಗಾರ ಒಡವೆ ಹಾಕ್ಕೊಂಡು ನೋಡು ಹೆಂಗೆ ಲಕಲಕ ಅಂತ ಹೊಳಿತಾ ಇದ್ದೀನಿ. ಅದಕ್ಕೆ ನಿನಗೆ ಹೊಟ್ಟೆ ಕಿಚ್ಚು. ಎಲ್ಲೇ ನನ್ನ ಗಂಡನ ಎತ್ಕೊಂಡು ಹೋಗ್ಬಿಡ್ತಾಕಿ ಅಂತ, ಅದಲ್ಲ? ಅದು ಹಂಗಲ್ವಾ?
ಇನ್ನಂಗ ಅಕ್ಕ ಅಕ್ಕ ನೀನು ನನ್ನ ಸೌತ್ಯ ಅಂತ ತಿಳ್ಕೊಬೇಡಕ್ಕ. ನಾನು ನಿಮ್ಮ ತಂಗಿ ಅಕ್ಕ, ತಂಗಿ. ನೀ ಏನಂದ್ರು ನಾನು ಅಂಕರು ಬೇಜಾರು ಮಾಡ್ಕೊಳಲ್ಲ ಆಯ್ತಾ ಅಕ್ಕ? ಅದು ಶಂಕರ್ ನಾ ಹೆಂಗೆ ಕಾಣಿಸ್ತಾ ಇದ್ದೀನಿ? ಹಾಂ, ಚಂದ ಕಾಣಿಸ್ತಾ ಇದ್ದೀನಲ್ಲ? ಏನಾದರೂ ಬೇರೆ ಏನಾರು ಮಾಡಿಸ್ಕೊಂಬರ್ಲೇನ ಬ್ಯೂಟಿ ಪಾರ್ಲರ್ಗೆ ಹೋಗಿ? ನೋಡ್ ಶಂಕರ್, ನಿನಗೇನಾದರೂ ವರದಕ್ಷಿಣೆಯಲ್ಲಿ ಕಡಿಮೆ ಆದರೆ ಹೇಳ್ಬಿಡು. ಇವಾಗ ಹೋಗಿ ನಮ್ಮ ತಂದೆ ಹೇಳ್ಬಿಟ್ಟು ಬರ್ತೀನಿ. ಅತ್ತಿ ಮಾವ, ನಾನು ಹಾಕ್ಕೊಂಡಿರೋ ಒಡವೆ ಸಾಕಲ್ಲ ವರದಕ್ಷಿಣೆಗೆ? ಹಾಂ ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ನೀವು ಹೇಳಲ್ಲ ನಾ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಪ್ಲೀಸ್ ಕಾಮೆಂಟ್ ಮಾಡಿರಿ, ನೋಡ್ಕೊಂಡು ಹಂಗೆ ಹೋಗ್ಬೇಡ್ರಿ. ಪ್ಲೀಸ್ ನಂದು ಮದುವೆ ಆಗತ್ತೆ ರೀ, ಮದುವೆ. ನನಗಂಕರ ತುಂಬ ನಾಚಿಕೆ ಆಗತ್ತಪ್ಪ. ಯಾಕಂದರೆ ಹುಡುಗನ ಮುಂದೆ ನಾನು ನೋಡಿ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ. ನಿಶಾ, ಯಾಕೆ ಶಂಕರ್ ಶಿಟ್ ಮಾಡ್ಕೊತೀರಾ? ಶಿಟ್ ಮಾಡ್ಕೋಬೇಡ್ರಿ. ಮದುವೆಯಲ್ಲಿ ಎಲ್ಲ ಒಂಥರ ಕಾಣ್ತೀರ ಮುಖದಲ್ಲಿ, ಅದಕ್ಕೆ ಬೇಡ ಶಿಟ್ ಮಾಡ್ಕೋಬೇಡ್ರಿ. ಎನರ್ಜೆಟಿಕ್ ಹೋಗಿರ್ಬೇಕು ನೀವು, ಅರ್ಥ ಆಯ್ತಾ? ನೋಡುವ, ಅರ್ಥ ಮಾಡ್ಕೊ ನಾನು ಹೇಳೋದನ್ನ. ಅತ್ತೀರ ಏನ್ರಿ ಅರ್ಥ ಮಾಡ್ಕೊಳ್ಳಿ? ನೋಡ್ರಿ ನಾನು ಎಷ್ಟು ಖುಷಿಯಾಗಿ ಸಂತೋಷವಾಗಿದ್ದೀನಿ. ನೋಡ್ರಿ ನನ್ನ ಸೀರೆನ, ನೋಡ್ರಿ ನನ್ನ ಬಂಗಾರನ. ನಂಗೆ ನಾನೇ ದೃಷ್ಟಿ ತಗೋಬೇಕು ಏನೋ. ತೀರದ ಸಂಬಂಧ. ಶಂಕರ್ ಅರ್ಥ ಮಾಡ್ಕೊಳ್ರಿ. ತೀರದ ಸಂಬಂಧ. ಶಂಕರ್ ನೀವೇ ನನಗೆ 7 ಜನ್ಮದ ಗಂಡ, ಯಜಮಾನ್ರು, ಪತಿ. हे प्रभु, हे हरि राम कृष्ण जगन्नाथ प्रेमानंदी, ये क्या हुआ? गलाव से पानी आ गया। ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್, ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್. ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ.